ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಲ್ಲಿ ಕಬಾಬನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಚಿಲ್ಲಿ ಕಬಾಬ್ ತುಂಬ ಟೇಸ್ಟಿ ಖಾರವಾಗಿ ಅಮೇಝಿಂಗ್ ಆಗಿರುತ್ತೆ. ನೋಡಿ, ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆಲ್ಲ. ಬನ್ನಿ ಹೇಗೆ ಮಾಡೋದಂತ ಶುರು ಮಾಡೋಣ. ಮಿಕ್ಸಿಂಗ್ ಬೌಲಿಗೆ 2 ಟೇಬಲ್ ಸ್ಪೂನ್ ಮೈದಾ, 3 ಟೀ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/4 ಸ್ಪೂನ್ ಆಗುವಷ್ಟು ಟರ್ಮರಿಕ್ ಹಾಕ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಪೆಪ್ಪರ್ ಪೌಡರ್, 1/4 ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಹೋಲ್ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಕರ್ಡನ್ನು ಹಾಕಿ 2 ಎಗ್ಸನ್ನು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ವಿತೌಟ್ ಹ್ಯಾಡಿಂಗ್ ವಾಟರ್ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಟರ್ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ನಂತರ 2 kgs ಚಿಕನನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 6 ಸ್ಟ್ರಿಂಗ್ಸ್ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನಂತರ ನಾನು 8 ಗ್ರೀನ್ ಚಿಲ್ಲೀಸನ್ನು ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಇದು ಚಿಲ್ಲಿ ಕಬಾಬ್ ಆಗಿರೋದ್ರಿಂದ ಗ್ರೀನ್ ಚಿಲ್ಲೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ನಾನು 3 hours ಮ್ಯಾರಿನೇಷನ್ಗೆ ಇಟ್ಟಿದ್ದೀನಿ. ನೋಡಿ, ಆಫ್ಟರ್ ಮ್ಯಾರಿನೇಷನ್ ಈ ರೀತಿಯಾಗಿರುತ್ತೆ. ಕಾದ ಎಣ್ಣೆಗೆ ನಾನು ಒಂದೊಂದೇ ಚಿಕನ್ ಕಬಾಬ್ ಪೀಸಸನ್ನು ಹಾಕಿ ಅದರ ಜೊತೆಗೆ ಗ್ರೀನ್ ಚಿಲ್ಲೀಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆಗಲಿಕ್ಕೆ 10 to 15 ಮಿನಿಟ್ಸ್ ತಗೊಳ್ಳುತ್ತೆ. ಸೊ ಒಂದು ಸೈಡ್ ಫ್ರೈ ಆದ ನಂತರ ಮತ್ತೊಂದು ಸೈಡ್ ಫ್ಲಿಪ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ. ನಮ್ಮ ಮನೇಲಿ ಚಿಲ್ಲಿ ಕಬಾಬ್ ನಾನು ಹೀಗೆ ಮಾಡೋದು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಚಿಕನ್ ಕಬಾಬ್ ಫ್ರೈ ಆಗಿದೆ. ನಾನು ಇವಾಗ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆಗಿರುವಂತಹ ಚಿಲ್ಲಿ ಕಬಾಬ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ತುಂಬಾ ಅಮೇಝಿಂಗ್ ಆಗಿ ಬಂದಿತ್ತು. ಖಾರವಾಗಿ ಟೇಸ್ಟಿ ಆ್ಯಂಡ್ ಜ್ಯೂಸಿಯಾಗಿ ಅದ್ಭುತವಾಗಿತ್ತು. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.